ಯೋಬನ ಗ್ರಂಥ 16ನೇ ಅಧ್ಯಾಯ 22ನೇ ವಚನವನ್ನು ಜಾಗ್ರತೆಯಿಂದ ಓದಿ. ಕೆಲವು ವರ್ಷಗಳು ಗತಿಸಿದ ತರುವಾಯ, ಅಂದರೆ ನೀವು ಕೆಲವು ಕಾಲ ಇರುತ್ತೀರಲ್ಲ, ಕೆಲವು ವರ್ಷಗಳು ಗತಿಸಿದ ತರುವಾಯ ಹಿಂದಿರುಗದ ದಾರಿಯಲ್ಲಿ ನಾನು ಹೋಗುವೆನು. ಯೋಬನು ಹೇಳುತ್ತಿದ್ದಾನೆ, ನಾನು ಕೆಲವು ವರ್ಷಗಳು ಗತಿಸಿದ ತರುವಾಯ ಹಿಂದಿರುಗದ ದಾರಿಯಲ್ಲಿ ನಾನು ಹೋಗುವೆನು. ಅಂದರೆ ಮರಳಿ ನಾನು ಬಂದ ದಾರಿಯಲ್ಲಿಯೇ ನಾನು ಹಿಂದಿರುಗೆನು. ಹೇಗೆ ಬಂದನು? ತಂದೆಯೊಳಗಿಂದ ತಾಯಿಯೊಳಗೆ ಬಂದು ತಾಯಿಯೊಳಗಿಂದ ಹೊರಬಂದನು. ಹೀಗೆ ಬಂದ ಈತನಂತೆ ಮರಳಿ ಹಿಂದಿರುಗದ ದಾರಿಯಲ್ಲಿ ಹೋಗುವೆನು ಎನ್ನುತ್ತಿದ್ದಾನೆ. ಅಂದರೆ ಹಿಂದಿರುಗಿ ಬಂದ ದಾರಿಯಲ್ಲಿ ನಾನು ಹಿಂದಿರುಗಿ ಬರುವುದಿಲ್ಲ ಎನ್ನುತ್ತಿದ್ದಾನೆ ಆತನು. ಅಂದರೆ ಮರಣಿಸಿದವನು ಮರಳಿ ಹುಟ್ಟುತ್ತಾನೆ ಎನ್ನುವುದನ್ನು ಕೇಳಿದಿರಲ್ಲ, ಆ ಮಾತನ್ನು ಹೇಳುತ್ತಿದ್ದಾನೆ. ಸತ್ತವನು ಮರಳಿ ಹುಟ್ಟನು. ಈ ಜನ್ಮದಲ್ಲಿ ಸರಿ ಇಲ್ಲದವನು ಮರಳಿ ಮುಂದಿನ ಜನ್ಮದಲ್ಲಿ ಬರುತ್ತಾನೆಂದುಕೊಳ್ಳುತ್ತಿದ್ದೀರೋ? ಯೋಬನು ಹೇಳುತ್ತಿದ್ದಾನೆ, ಇದು ಒನ್ ವೇ. ಹಿಂದಿರುಗದ ಮಾರ್ಗದಲ್ಲಿ ನಾನು ಹೋಗುವೆನು. ಅಂದರೆ ಒಂದು ಸಾರಿ ಭೂಮಿಯ ಮೇಲೆ ಹುಟ್ಟಿದವನು ಮರಳಿ ತಾಯಿಯ ಗರ್ಭದೊಳಗಿಂದ ಹೊರಗೆ ಬರುವುದಿಲ್ಲವೆಂದರ್ಥ. ಹಿಂದಿರುಗದ ದಾರಿ ಎಂದರೆ ಈ ದಾರಿಯಲ್ಲದ ದಾರಿ, ಮತ್ತೊಂದು ದಾರಿ, ಪರದೈಸು. ಮತ್ತೊಂದು ಲೋಕಕ್ಕೆ ಹೋಗುತ್ತೀರಿ. ನೀವು ಮರಣಿಸಿದ ತರುವಾಯ ಮತ್ತೊಂದು ಲೋಕಕ್ಕೆ ಹೋಗುತ್ತೀರಿ. ನೀವು ಮರಣಿಸಿದ ತರುವಾಯ ಇನ್ನು ಮುಂದೆ ಈ ಭೂಮಿಯ ಮೇಲೆ ನೀವು ಇರುವುದಿಲ್ಲ. ಈ ಲೋಕಕ್ಕೆ ಬಂದಂತ ನೀವು ಮತ್ತೊಂದು ಲೋಕಕ್ಕೆ ಹೋಗಬೇಕು. ಹೊರಟು ಹೋಗುವ ಮೊದಲು ದೇವರಿಗಾಗಿ ಏನು ಮಾಡಿದ್ದೀರಿ? ಏನು ಮಾಡಿದ್ದೀರಿ? ನೀವು ಓದಿದ್ದೀರಿ, ನೀವು ಉದ್ಯೋಗವನ್ನು ಸಂಪಾದಿಸಿದಿರಿ, ನೀವು ಮದುವೆ ಮಾಡಿಕೊಂಡಿರಿ, ನೀವು ಮಕ್ಕಳನ್ನು ಹೆತ್ತಿದ್ದೀರಿ, ನೀವು ಆ ಮಕ್ಕಳನ್ನು ದೊಡ್ಡವರನ್ನಾಗಿ ಮಾಡಿದಿರಿ, ನೀವು ಮುದುಕರಾದಿರಿ, ನೀವು ಸತ್ತಿರಿ. ಮರಣಿಸುವವರೆಗೂ ಅವರಿಗಾಗಿಯೇ ಆಲೋಚನೆ ಮಾಡಿದಿರಿ. ನಿಮ್ಮನ್ನು ಕುರಿತು ನೀವು ಆಲೋಚನೆ ಮಾಡಿದ್ದೀರೇ ಹೊರತು ಹಿಂದಿರುಗದ ಮಾರ್ಗದಲ್ಲಿ ನಾನು ಹೋಗುವೆನು. ಬಂದಂತಹ ವ್ಯಕ್ತಿ ಬಂದಂತಹ ದಾರಿಯಲ್ಲಿ ಮರಳಿ ಬಾರನು ಎಂಬಂತಾಯ್ತು. ಹುಟ್ಟಿದವನು ಸತ್ತು ಮರಳಿ ಹುಟ್ಟನೆಂದಂತಾಯ್ತು. ಮರಣಿಸಿದ ತರುವಾಯ ಮತ್ತೊಂದು ಮಾರ್ಗದಲ್ಲಿ ಹೋಗುತ್ತಾರೆಂದಂತಾಯ್ತು. ಎಲ್ಲಿಗೆ? ಹಿಂದಿರುಗದ ಮಾರ್ಗವದು. ಮರಳಿ ಬರುವಂತದ್ದು ಇರದು. ಮರಣಿಸಿದ ತರುವಾಯ ನೀವು ಮತ್ತೊಂದು ಮಾರ್ಗದ ಮೂಲಕ ಹೋಗುತ್ತೀರಿ. ಆ ಹೋಗುವ ಮೊದಲು ಈ ಭೂಮಿಯ ಮೇಲೆ ಸ್ವರ್ಗಕ್ಕೆ ಹೋಗುವುದಕ್ಕಾಗಿ ಯಾರ ಮಾರ್ಗವನ್ನು ನೀವು ತಿಳಿದುಕೊಳ್ಳಬೇಕು. ಆ ಮಾರ್ಗವು ಯಾವುದೆಂದರೆ, ನಾನೇ ಮಾರ್ಗ ಎಂದದ್ದು ಒಬ್ಬನೇ ಒಬ್ಬನು, ಆತನೇ ಯೇಸು ಕ್ರಿಸ್ತನು. ನಾನೇ ಮಾರ್ಗವು, ನಾನೇ ಸತ್ಯವು. ನನ್ನ ಮೂಲಕವಾಗಿ ಹೊರತು ಯಾರು ಪರಲೋಕಕ್ಕೆ ಬರುವುದಿಲ್ಲ.